ನಮಸ್ಕಾರ. ಓಂ ವ್ಯಾಸ ಚಾನೆಲ್ಗೆ ತಮಗೆ ಸ್ವಾಗತ, ಸುಸ್ವಾಗತ. ಇಂದು ನಾನು ನಿಮಗೆ ಸಪ್ತ ಋಷಿಗಳ ಬಗ್ಗೆ ತಿಳಿ ಹೇಳುತ್ತೇನೆ. ಸಪ್ತ ಋಷಿಗಳು ಅಂದರೆ ವಶಿಷ್ಠ, ಭಾರದ್ವಾಜ, ಅತ್ರಿ, ಭಾರ್ಗವ ಮತ್ತು ಗೌತಮ. ಹೀಗಾಗಿ ವಿಶೇಷವಾಗಿ ಜಮದಗ್ನಿ ಈ ಥರ ಎಲ್ಲ ಋಷಿಗಳಿರುತ್ತಾರೆ. 7 ಋಷಿಗಳಿಂದ ಜನಿಸಿದವರೇ. ಬ್ರಾಹ್ಮಣರಿಗೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರಿಗೆ ಗೋತ್ರವಿರುತ್ತದೆ. ಅಂದರೆ ಆ ಗೋತ್ರದಿಂದ ಬಂದ ಋಷಿಗೆ ಜನಿಸಿದವರೆಂದು ಭಾರದ್ವಾಜದವರಿಗೆ ಹುಟ್ಟಿದವರು ಭಾರದ್ವಾಜ ಗೋತ್ರ, ಕೌಶಿಕದಲ್ಲಿ ಹುಟ್ಟಿದವರು ಕೌಶಿಕ ಗೋತ್ರ, ವಶಿಷ್ಠದಲ್ಲಿ ಹುಟ್ಟಿದವರು ವಶಿಷ್ಠ ಗೋತ್ರ, ವಿಶ್ವಾಮಿತ್ರರಲ್ಲಿ ಹುಟ್ಟಿದವರು ವಿಶ್ವಾಮಿತ್ರ ಗೋತ್ರ. ಹೀಗಾಗಿ ಎಲ್ಲ ಗೋತ್ರಗಳನ್ನು ವಿಂಗಡಿಸಲಾಗುತ್ತದೆ. ಇವಲ್ಲಿ ವಿಶೇಷವಾಗಿ ಒಬ್ಬೊಬ್ಬ ಋಷಿಗಳಿಗೆ ಒಂದೊಂದು ವಿಶೇಷವಾಗಿರುವ ಚಾತುರ್ಯವಿರುತ್ತದೆ. ಇವರೆಲ್ಲರೂ ಸಪ್ತ ಋಷಿಗಳು ಎಂದು ಹೆಸರು ಪಡೆದಿರುತ್ತಾರೆ. ಸಪ್ತ ನಕ್ಷತ್ರ, ಸಪ್ತ ಋಷಿ ಎಂದೇ ಹೆಸರು. ಇವರಲ್ಲಿ ಉಪವಾಗಿ ಮಹಾಜನಗಳನ್ನು ಮಹಾಜನ್ಸ್ ಅಂತ ಕರೆಸಿಕೊಳ್ಳುತ್ತಾರೆ. ಮಹಾಜನ್ಸ್ ಅಂದರೆ ನಮ್ಮ ನಾರದ ಮಹಾಮುನಿ. ನಾರದ ಮಹಾಮುನಿಯು ಕಲಹಪ್ರಿಯವೆಂದು ಹೆಸರು. ಅವನು ಕಲಹಪ್ರಿಯನಲ್ಲ, ಅವನು ಶಾಂತಿದೂತ. ಅವನು ನಾರದ ಮುನಿ. ಒಮ್ಮೆ ಪೂರ್ವಜನ್ಮದಲ್ಲಿ ನಾರದ ಮುನಿಯು ಬಹಳ ಸುಂದರವಾಗಿರುವಂತಹ ಓರ್ವ ಗಂಧರ್ವ. ಅವನಿಗೆ ತನ್ನ ಅಂದ ಚಂದದಲ್ಲಿ ಬಹಳ ಅಹಂಕಾರವಿರುತ್ತದೆ ಮತ್ತು ಭಗವಂತನ ಆರಾಧನೆ ಮಾಡದೆ ಅವನು ಎಲ್ಲರಿಗೂ, ಸ್ತ್ರೀಯರಿಗೆ ಎಲ್ಲರಿಗೂ ಒರೆಯುತ್ತಿರುತ್ತಾನೆ. ಇದನ್ನು ನೋಡಿದ ಋಷಿಗಳು ಕೋಪಗೊಂಡು ಇವನು ಶೂದ್ರ ವಂಶದಲ್ಲಿ ಹುಟ್ಟಲಿ ಎಂದು ಅವನಿಗೆ ಶಪಿಸುತ್ತಾರೆ. ಶೂದ್ರ ವಂಶದಲ್ಲಿ ಹುಟ್ಟಿದಂಥ ನಾರದ ಮಹಾಮುನಿಯು ಮತ್ತೊಮ್ಮೆ ಜನ್ಮ ತಾಳಿ ಮತ್ತೆ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಮತ್ತು ಭಗವಂತನ ಲೀಲೆಗಳನ್ನು ಪಾಡಲು ಬೇಡಿಕೊಳ್ಳುವಾಗ ಬ್ರಹ್ಮದೇವರು ಅವನಿಗೆ ವರವಿರುತ್ತಾರೆ. ಏನೆಂದರೆ ಬ್ರಹ್ಮನಿಗೆ ಮಾನಸ ಪುತ್ರನಾಗಿ ಹುಟ್ಟಿರುವವನೇ ನಾರದ ಮಹಾಮುನಿಯನ್ನು ನಾವು ಕಲಹಪ್ರಿಯ ಎನ್ನಲಾಗುವುದಿಲ್ಲ. ನಾರದ ಮಹಾಮುನಿ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಲೋಕ ಕಲ್ಯಾಣವಾಗುತ್ತದೆ. ಲೋಕ ಕಲ್ಯಾಣವೆಂದರೇನು? ಲೋಕಕ್ಕೆ ಎಲ್ಲ ಒಳಿತನ್ನು ಬಯಸುವಂತಹ, ಕಲ್ಯಾಣ ಮಾಡುವಂತಹ ಗುಣವುಳ್ಳವನು. ನಾರದ ಮಹಾಮುನಿ ಒಬ್ಬ ಬ್ರಾಹ್ಮಣ, ಒಬ್ಬ ಬ್ರಹ್ಮರ್ಷಿ. ಅವನಿಗೆ ಮದುವೆ ಇಲ್ಲ. ಅವನು ಸದಾಕಾಲ ನಾರಾಯಣನನ್ನು ಜಪ ಮಾಡುತ್ತಿರುತ್ತಾನೆ. ಎಲ್ಲಿ ನಾರದ ಮಹಾಮುನಿಗಳು ಹೋಗುತ್ತಾರೋ ಅಲ್ಲಿ ಅವನು ಕಲಹವನ್ನು ತರುವುದಿಲ್ಲ. ಅಂದರೆ ಮುಂದೆ ಆಗುವಂತಹ ಒಳ್ಳೆಯ ಸೂಚನೆಯನ್ನು, ಮಾಡಿರುವಂತಹ ತಪ್ಪುಗಳನ್ನು ಬದಲಾಯಿಸಿ ಸನ್ನಿವೇಶವನ್ನು ಮುಂದೂಡುತ್ತಾನೆ. ಅಂದರೆ ಕಲಹ ಮಾಡುವುದರಿಂದ ಕಲಹ ಪ್ರಿಯನಲ್ಲ. ಅವನು ಮಾಡುವಂತಹ ಕಲಹದಲ್ಲಿ ಲೋಕ ಕಲ್ಯಾಣವಾಗುತ್ತದೆ. ಹೇಗೆ ಎಂದರೆ ಒಮ್ಮೆ ತಾವು ನೋಡಿದ ಹಾಗೆ ವಿಶೇಷವಾಗಿ ಒಂದು ದಿನ ಶ್ರೀನಿವಾಸರು ತನ್ನ ವೈಕುಂಠ ದ್ವಾರದಲ್ಲಿ ಮಲಗಿರುವಂತಹ ಶ್ರೀನಿವಾಸ ದೇವರಲ್ಲಿ ಪಾದವನ್ನು ಒತ್ತುತ್ತಾ ಲಕ್ಷ್ಮಿ ವಿಶೇಷವಾಗಿ ಹಾಡುತ್ತಿರುತ್ತಾಳೆ. ಹಾಡುತ್ತಿರುವಂತಹ ಲಕ್ಷ್ಮಿ ತನ್ನ ಪತಿ ನೆಮ್ಮದಿಯಾಗಿ ಮಲಗಿಕೊಳ್ಳಲಿ ಎಂದು ರಾಗ ಹಾಡುತ್ತಿರುತ್ತಾಳೆ. ಆಗ ಭೃಗು ಮಹರ್ಷಿ ಎಂಬ ಓರ್ವ ಋಷಿಯು ಬಹಳ ಕೋಪಿಷ್ಟ. ಆತನು ತನ್ನ ಕೋಪವನ್ನು ಕಮ್ಮಿ ಮಾಡಿಕೊಳ್ಳಲಾಗುವುದಿಲ್ಲ. ಆತ ಬಂದು ಭೃಗು ಮಹರ್ಷಿಯು ಇಲ್ಲಿ ಶ್ರೀನಿವಾಸನನ್ನ ಎದೆಗೆ ಒದೆಯುತ್ತಾನೆ. ಎದೆಗೆ ಒದ್ದ ತಕ್ಷಣ ಲಕ್ಷ್ಮಿಗೆ ಬೇಸರವಾಗುತ್ತದೆ. ಬೇಸರವಾಗಿರುವ ಲಕ್ಷ್ಮಿ, ನನ್ನ ಎದೆಯಲ್ಲಿ, ಸ್ವಾಮಿ ಎದೆಯಲ್ಲಿ ನಾನು ಇರುವಂತಹ ಸ್ಥಳ, ಆ ಸ್ಥಳವನ್ನು ಇವನು ಒದ್ದನಲ್ಲ ಅಂದಾಗ ಶ್ರೀನಿವಾಸ ನಗುತ್ತಾ ಹೇಳುತ್ತಾನೆ, ಲಕ್ಷ್ಮೀ, ನಮ್ಮ ಮಕ್ಕಳು ನಮ್ಮ ಮೇಲೆ ಕಾಲು ಒದ್ದರೆ ಆಹಾ ಪುಟ್ಟ ಕಾಲು ಒದೆಯಿತು ಎನ್ನುವುದಿಲ್ಲವೇ? ಹಾಗೆ ಭೃಗು ಮಹರ್ಷಿಯು ನನಗೆ ಓರ್ವ ಮಗು, ಹಾಗಾಗಿ ನೀನು ತಪ್ಪು ತಿಳಿಯಬೇಡ ಅನ್ನುತ್ತಾನೆ. ಕೋಪಗೊಂಡ ಲಕ್ಷ್ಮಿಯು ಶ್ರೀನಿವಾಸನನ್ನು ತ್ಯಜಿಸಿ ಭೂಮಿಗೆ ಬಂದು ಬಿಡುತ್ತಾಳೆ. ಅವಳನ್ನು ಆಲಿಸಿ ಹುಡುಕಿಕೊಂಡು ಬರುತ್ತಾನೆ ಶ್ರೀನಿವಾಸ ಭೂಮಿಗೆ ಬಂದಲೇ ನಾರಾಯಣ, ಲಕ್ಷ್ಮಿ ಇಲ್ಲದ ನಾರಾಯಣ ದರಿದ್ರ ನಾರಾಯಣನಾಗುತ್ತಾನೆ. ಅಯ್ಯೋ, ಯಾವ ಸ್ಥಿತಿಗೆ ಬರುತ್ತಾನೆಂದರೆ ತನಗೆ ತಾನು ಯಾರು ಎಂಬ ಅರಿವು ಇಲ್ಲದೆ ಪುನರ್ಜನ್ಮ ತಾಳಿ ಎಲ್ಲೋ ಒಂದು ನಾಗಸರ್ಪದ ಪೊಟರೆಯಲ್ಲಿ ಕೂತಿರುತ್ತಾನೆ. ಕುಳಿತಿರುವಂತಹ ಪೊಟರೆಯಲ್ಲಿ ಕಾಮಧೇನು ಹಸು ಹಾಲು ಕೊಡುತ್ತಿರುತ್ತದೆ. ಹಾಲು ಕೊಡುತ್ತಿರುವಂತಹ ಹಸುವನ್ನು ನೀಗಿಸುತ್ತಿರುತ್ತಾನೆ. ಒಮ್ಮೆ ಅವನು ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ಕಾಣುತ್ತಾನೆ. ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ಕಂಡು ಎಂಥ ಚೆಲುವೆ ಎಂದುಕೊಳ್ಳುತ್ತಾನೆ. ಹೀಗೆ ನಾರದ ಮುನಿಯು ಏನು ಮಾಡುತ್ತಾರೆಂದರೆ ಈ ತರಹ, ಆಹಾ, ನನ್ನ ನಾರಾಯಣ ಇವಾಗ ಶ್ರೀನಿವಾಸ ರೂಪದಲ್ಲಿ ಭೂಮಿಯಲ್ಲಿ ಜನ್ಮ ತಾಳಿರುತ್ತಾನೆ. ಅವನ ಹೆಂಡತಿ ಲಕ್ಷ್ಮೀದೇವಿ ಇಲ್ಲ. ಪದ್ಮಾವತಿಯನ್ನು
ನಾನು ಅವನ ಸಾನ್ನಿಧ್ಯಕ್ಕೆ ತರಬೇಕು ಅಂತ ಹೇಳಿ ಓರ್ವ ಶಾಸ್ತ್ರ ಹೇಳುವವಳ ರೂಪದಲ್ಲಿ ಹೋಗಿ ತಾನು ಮಹಾರಾಜನಿಗೆ ಎಂಥ ಸುಂದರವಾದ ಸ್ತ್ರೀಯು ನಿನ್ನ ಮಗಳು ಪದ್ಮಾವತಿ ತಾಯಿ, ಅವಳು ಎಂಥ ವಿಶೇಷವಾಗಿದ್ದಾಳೆಂದರೆ ಅವಳಿಗೆ ಒಳ್ಳೆಯ ವರನನ್ನು ನೋಡು, ಬೇಗ ಮದುವೆಯನ್ನು ಮಾಡು, ವಯಸ್ಕಳಾಗಿದ್ದಾಳೆ, ಇವಾಗ ಮದುವೆ ವಯಸ್ಸು ಬಂದಿದೆ ಅಂತ ಹೇಳುತ್ತಾನೆ. ಪದ್ಮಾವತಿಗೆ ಬಂದು ಸುಂದರನಾದ ನಾರಾಯಣನು ಸುಕೋಮಲ ಕಣ್ಣುಳ್ಳವನು ಸುಂದರವಾಗಿರುತ್ತಾನೆ, ನೀನು ಅವನು ಮದುವೆಯಾಗಿದ್ದರೆ ಲೋಕ ಕಲ್ಯಾಣವಾಗುವುದು, ಬಹಳ ಪುಣ್ಯವಾಗುವುದು, ಅವನ ಥರ ವರವನ್ನು ನೀನು ಎಲ್ಲೂ ಕಾಣಲಾರೆ ಅಂತ ಹೇಳಿ ಪದ್ಮಾವತಿ ಮನಸ್ಸಿನಲ್ಲಿ ಆಸೆ ಬಿತ್ತುತ್ತಾನೆ. ಇದೂ ನಾರದನ ಕೆಲಸ. ಇದು ಕಲಹಪ್ರಿಯ ಅಲ್ಲ. ಲೋಕ ಕಲ್ಯಾಣಕ್ಕೆ ಪದ್ಮಾವತಿ ದೇವಿ ಮತ್ತು ಶ್ರೀನಿವಾಸ ಎಲ್ಲರೂ ಒಂದಾಗಿ ಸೇರುವಂಥ ಸ್ಥಳವೇ ತಿರುಪತಿ. ಹಾಗೆ ಆ ಸ್ಥಳ ಪುರಾಣ ಆಗಲಿ ಎನ್ನುತ್ತಲೇ ನಾರದ ಮಹರ್ಷಿಗಳು ಮಾಡುವಂಥ ಒಂದು ಕುತಂತ್ರ ಅಂತ ಹೇಳಲಾಗುವುದಿಲ್ಲ. ಲೋಕ ಕಲ್ಯಾಣವನ್ನು ಮಾಡೋಕ್ಕೆ ಜನಿಸಿರುವಂಥ ತಂದೆ ನಾರದರು ಹಾಗೆ ಮಾಡುತ್ತಾರೆ. ನಂತರ ಲಕ್ಷ್ಮೀದೇವಿಯು ಹುಡುಕಿಕೊಂಡು ಬರುತ್ತಾಳೆ. ಲಕ್ಷ್ಮೀದೇವಿಯು ತಾಯಿ ಕುಳಿತು ತಪಸ್ಸು ಮಾಡುತ್ತಿರುತ್ತಾಳೆ. ಅಲ್ಲಿಗೆ ನಾರದರು ತಳ್ಳಿ, ತಾಯಿ ನೀನು ಇಲ್ಲೇ ಕುಳಿತಿರುವಿಯಾ? ಶ್ರೀನಿವಾಸನು ವೈಕುಂಠದಲ್ಲಿರುವ ಶ್ರೀಮನ್ನಾರಾಯಣನು ಶ್ರೀನಿವಾಸ ರೂಪದಲ್ಲಿ ಪದ್ಮಾವತಿಯೊಡನೆ ಮದುವೆಯಾಗಿರುತ್ತಾನೆ. ನೀನು ಹೋಗದಿದ್ದರೆ ನಿನ್ನ ಮದುವೆಯನ್ನು ತಡೆಯಲಾಗುವುದಿಲ್ಲ, ನಿನ್ನ ನಾರಾಯಣನು ನಿನ್ನ ಕೈ ಬಿಟ್ಟು ಹೋಗುತ್ತಾನೆ ಅಂತ ಹೇಳುತ್ತಾನೆ. ಹಾಗಾಗಿ ಲಕ್ಷ್ಮಿಯು ತೆರಳಿ ಬಂದು ಶ್ರೀನಿವಾಸನನ್ನು ಹುಡುಕಲು ಸ್ವಾಮಿ ಎಂದು ಕರೆಯುವ ಪದ್ಮಾವತಿಯನ್ನು, ಸ್ವಾಮಿ ಎಂದು ಕರೆಯುವ ಲಕ್ಷ್ಮಿಯನ್ನು ನೋಡಿ ದಂಗಾಗಿ ಬಿಡುತ್ತಾನೆ. ಆಗ ತನಗೆ ನೆನಪಾಗುತ್ತದೆ ಶ್ರೀನಿವಾಸನಿಗೆ, ಪೂರ್ವ ಜನ್ಮದಲ್ಲಿ ವಾಗ್ದೇವಿಗೆ ವಚನವಿತ್ತಿರುತ್ತಾನೆ, ನಾನು ರಾಮನಾಗಿ ಏಕಪತ್ನಿ ವ್ರತಸ್ಥನಾದ ನಾನು ಇನ್ನೊಬ್ಬ ಸ್ತ್ರೀಯನ್ನು ನಾನು ನೋಡಲಾರೆ. ಹಾಗಾಗಿ ಮುಂದಿನ ನಾವು ತೆಗೆಯುವಂಥ ಅವತಾರದಲ್ಲಿ, ನಾನು ಅವತರಿಸುವಂತಹ ನನ್ನ ಪುನರ್ ಅವತಾರದಲ್ಲಿ ನಾನು ನಿನ್ನನ್ನು ಪದ್ಮಾವತಿಯಾಗಿ ನಿನ್ನ ಹೆಂಡತಿಯಾಗಿ ನಿನ್ನನ್ನು ಸ್ವೀಕರಿಸುತ್ತೇನೆಂದು. ಅಲ್ಲೇ ಶ್ರೀನಿವಾಸ, ಲಕ್ಷ್ಮೀ, ಪದ್ಮಾವತಿ ಶಿಲೆಯಾಗುತ್ತಾರೆ. ಅವರು ಶಿಲೆಯಾಗಿರುವ ಸ್ಥಳವೇ ತಿರುಪತಿ. ತಾಯಿಯ ಜನ್ಮಸ್ಥಾನ, ಪದ್ಮಾವತಿಯ ತಾಯಿ ಊರು ತಿರುಚಾನೂರು. ಅದೇ ಆಕಾಶರಾಜನ ಪೂರ್ವದ ಮನೆ. ಹೀಗಾಗಿ ತಿರುಪತಿನಲ್ಲಿ ಈ ಥರ ತಿರುಪತಿ ಒಂದು ಸ್ಥಳವಾಗಿ, ಪ್ರೇಕ್ಷಣೀಯ ಸ್ಥಳವಾಗಿ, ಯಾತ್ರಾ ಸ್ಥಳವಾಗಿ ಮಾರ್ಪಾಡಾಗಲು ಭೃಗು ಮಹರ್ಷಿಗಳು ಒಂದು ಕಾರಣವಾಗುತ್ತಾರೆ. ನಮಸ್ಕಾರ.